ಹಾಯ್ ನನ್ನ ಹೆಸರು ಪ್ರಜ್ವಲ್ ಪಿ ಹೆಗ್ಡೆ. ನಾನು ಬೇಸಿಕಲಿ ಫ್ರಮ್ ಮಂಗಳೂರವನು. ಸೊ ನಾನು ಮಾಡಿದ್ದು ಐ ಟಿ ಐ ಇನ್ ಅರೌಂಡ್ 2006 ಬ್ಯಾಚ್. ಓಕೆ, ದೆನ್ ಮೇನ್ ಥಿಂಗ್ ಇಸ್ ಏನಂದರೆ, ನಾನು ಮಾಡ್ತಿರೋ ಕೆಲಸದಲ್ಲಿ ಹೇಗೆ ನಾವು ಶ್ರದ್ಧೆ ಕೊಟ್ಟು ಮುಂದೆ ಹೋಗ್ತೀವಿ, ಹಾಗೆ ನಾವು ಮುಂದೆ ಬೆಳಿಬೋದು. ಸೊ ಮೇಯ್ನ್ ಅಂದರೆ ನಾನು ಮಾಡಿರೋದು ಐ ಟಿ ಐಯಲ್ಲಿ ಐ ಟಿ ಐ ಕೋರ್ಸ್ ಮುಗಿಸ್ಕೊಂಡು ನಾನು ಒಂದು ಕಂಪ್ನಿಗೆ ಜಾಯ್ನ್ ಆದೆ. ಸೊ ಜಾಯ್ನ್ ಆದಾಗ ನಾನು ಲೋವರ್ ಗ್ರೇಡಲ್ಲಿ ನಾನು ವರ್ಕ್ ಮಾಡಿದೆ, ಅರೌಂಡ್ ಸೂಪರ್ವೈಸರ್. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಪೊಸಿಷನ್ನೇ ಸೈಟ್ ಇಂಜಿನಿಯರ್ ಪೋಸ್ಟ್ ತೊಗೊಂಡೆ. ಸೊ ನಾನು ಅಲ್ಲಿ ಕಟ್ಟಿರೋವಂಥ ಯಾವುದೇ ಒಂದು ಕೆಲಸದಲ್ಲಾಗಲಿ, ಯಾವುದೇ ಒಂದು ವರ್ಕಲ್ಲಾಗಲಿ, ಸೊ ಎಷ್ಟು ಶ್ರದ್ಧೆಯಾಗಿ ಮಾಡಿದೆ ನಾವು ಹಾಗೆ ಮೇಲೆ ಬೆಳೆಯೋಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಅಲ್ಲಿಂದ ನಾನು ತೊಗೊಂಡೆ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಪೋಸ್ಟ್ ತೊಗೊಂಡೆ. ಸೊ ಅದಾದಮೇಲೆ ನಾನು ತೊಗೊಂಡಿದ್ದು ಅಸಿಸ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಅದಾದಮೇಲೆ ನಾನೇನು ಮಾಡಿದೆ, ಸೊ ನೆಕ್ಸ್ಟ್ ಲೆವೆಲ್ ಪ್ರಾಜೆಕ್ಟ್ ಮ್ಯಾನೇಜರ್ ಪೊಸಿಷನ್ ಬಂದೆ. ಅದಾದಮೇಲೆ ನಾನೇನು ಮಾಡಿದೆ, ಸೀದಾ ಡೈರೆಕ್ಟ್ ನಾನು ಒಂದು ಔಟ್ ಆಫ್ ಕಂಟ್ರಿ ಪ್ರಾಜೆಕ್ಟ್ ಬಂತು. ಸೊ ಕಂಪನಿ ಜಾಯ್ನ್ ಆದೆ. ಸೊ ಅಲ್ಲಿ ನಾನು ಅರೌಂಡ್ 1 ಇಯರ್ ವರ್ಕ್ ಮಾಡಿ, ಸೊ ಇದೇ ಸೇಮ್ ಐ ಟಿ ಐ ಇದರಲ್ಲಿ ಬೇಸ್ ಮೇಲೆ ಹೋಗಿ ವರ್ಕ್ ಮಾಡಿ ಸಕ್ಸಸ್ಫುಲ್ಲಾಗಿ ಒಂದು ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ. ಸೊ ನಾನು ಹೇಳೋದು ಇಷ್ಟೇ ಅಂದರೆ, ಯಾವುದೇ ಒಂದು ನೀವು ಐ ಟಿ ಐ ಕೋರ್ಸ್ ತೊಗೊಂಡು ಅದರಲ್ಲಿ ಇನ್ ಡೆಪ್ತಾಗಿ ವರ್ಕ್ ಮಾಡಿದ್ರೇ ನಿಮಗೆ ನೆಕ್ಸ್ಟ್ ಫರ್ದರಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ನಿಮ್ಗೆ ತುಂಬ ಈಸಿ ಆಗುತ್ತೆ. ಅದಾದಮೇಲೆ ಇವಾಗ ನಾನು ಪ್ರೆಸೆಂಟ್ ಸೋಲಾರ್ದು ಹೇಳ್ತಾಯಿದ್ದೆ. ಸೋಲಾರ್ದು ಏನೇ ಒಂದು ಕೋರ್ಸ್ ಇದ್ರೂ ಅದು ವೆರಿ ಗುಡ್. ನೀವು ನೆಕ್ಸ್ಟ್ ಫ್ಯೂಚರ್ಗೆ ನಿಮಗೆ ಸೋಲಾರ್ ಅನ್ನೋದು ತುಂಬ ಯೂಸ್ಫುಲ್ ಬರುತ್ತೆ. ಅಂದರೆ ನೀವೊಂದು ಯಾವುದೇ ಒಂದು ಲೈಟ್ ಎನರ್ಜಿ ತೊಗೊಳ್ಳಿ, ಸೊ ಲೈಟ್ಸ್ ತೊಗೊಳ್ಳಿ, ಆ ಸೋಲಾರ್ ವಾಟರ್ ಹೀಟರ್, ಆ ಥರದ್ದು ಯಾವುದೇ ಫೀಲ್ಡ್ಗೆ ಹೋದ್ರು ನಿಮಗೆ ನೆಕ್ಸ್ಟ್ ಫ್ಯೂಚರ್ ಇರೋದೇ ಸೋಲಾರ್ ಇದರಲ್ಲೇ. ಯಾಕೆಂದರೆ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನಿಮಗೆ ಎನಿ ಎನರ್ಜಿ ಸೋರ್ಸಸ್ ತುಂಬ ಡೌನ್ ಆಗ್ತಾ ಬರ್ತಿದೆ. ಸೋಲಾರ್ ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ, ಪ್ರತಿಯೊಂದು ಸೋಲಾರ್ ಎನರ್ಜಿಯಿಂದ ಬರುವಂಥ ಪ್ರತಿಯೊಂದು ನಿಮಗೆ ಅದ್ರ ಮೇಲೆ ಸ್ಟಡಿ ಏನು ಮಾಡ್ತೀರಾ, ಲೈಫಲ್ಲಿ ತುಂಬ ಅಪ್ರೋಚ್ ಆಗಿ ಮುಂದೆ ಹೋಗೋದಕ್ಕೆ ತುಂಬ ಚಾನ್ಸಸ್ ಸಿಗುತ್ತೆ. ನಾಟ್ ಇನ್ ದ ಇಂಡಿಯಾ, ನೀವು ಔಟ್ ಆಫ್ ಕಂಟ್ರಿ ಯಾವುದೇ ಒಂದು ಕಂಟ್ರಿಗೆ ಹೋದರೆ ನೀವು ಸೋಲಾರ್ ಮೇಲೆ ಏನು ಸ್ಟಡಿ ಮಾಡ್ತೀರಾ, ನಿಮ್ಮ ತುಂಬ ಒಂದು ಹೈಯರ್ ಲೆವೆಲ್ ತನಕ ಹೋಗೋದಕ್ಕೆ ತುಂಬ ಯೂಸ್ ಆಗುತ್ತೆ. ಆಮೇಲೆ ನಾನು ಬೆಂಗಳೂರಲ್ಲಿ ನಂದು ಓನ್ ಕಂಪನಿಯಾಗಿ ಓಪನ್ ಮಾಡಿ ನಾನೊಂದು 2-3 ಪ್ರಾಜೆಕ್ಟ್ ಮಾಡಿದೆ. ಸೊ ದಟ್ ಈಸ್ ಅ ಬೆಸ್ಟ್ ಪ್ರಾಜೆಕ್ಟ್. ಅಂದರೆ ಅರೌಂಡು ಆ್ಯಸ್ ಅ ಸೋಲಾರ್ದು ಎಂಟೈರ್ ನಾನು ಇಡೀ ಮನೆಗೆ ಆಲ್ಮೋಸ್ಟು 30-40 ಪ್ರಾಪರ್ಟಿ, ಅದು ಎಂಟೈರ್ 3 BHK 3 ಫ್ಲೋರ್ಸ್, ಗ್ರೌಂಡ್ ಫಸ್ಟ್ ಆ್ಯಂಡ್ ಸೆಕೆಂಡ್, ಎಂಟೈರ್ ಫ್ಲೋರ್ ನಾನು ಯೂಸ್ ಮಾಡಿದ್ದೆ ಫುಲ್ ಸೋಲಾರ್ ಎನರ್ಜಿ. ಇನ್ಕ್ಲೂಡ್ ವಿತ್ ಸೋಲಾರ್ ಎನರ್ಜಿ ಜೊತೆಗೆ ಏನು ಮಾಡಿದ್ದೀನಿ, ಸೋಲಾರ್ ಎನರ್ಜಿನ ವಾಪಸ್ ನಾನು ಗೌರ್ಮೆಂಟಿಗೆ ಸೇಲ್ ಮಾಡೋ ರೀತಿ ಆ ಥರ ಮಾಡಿದ್ದೀವಿ. ಎಂಟೈರ್ ಮನೇನ ಇನ್ಕ್ಲೂಡ್ ವಿತ್ ಏನು ಹೇಳ್ತೀವಿ, ರಾ ಪವರ್ ಮೀನ್ಸ್ ಎನಿ ಗೀಝರ್, ಎನಿ ಫ್ರಿಜ್ಜಸ್, ಇದನ್ನು ಕೂಡ ನಾನು ಸೋಲಾರ್ ಎನರ್ಜಿಯಲ್ಲಿ ಯೂಸ್ ಮಾಡೋ ರೀತಿ ಮಾಡಿದ್ದೀವಿ. ನಿಯರ್ ಬ್ಯಾಂಗ್ಳೂರಲ್ಲೇ ನಾನು ಮಾಡಿರೋದು ಈ ಪ್ರಾಜೆಕ್ಟ್. ಅದು ವೆರಿ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಆಗಿದೆ. ದೆನ್ ಅದಾದಮೇಲೆ ನಾನು ಮಾಡಿರೋಂಥ ವರ್ಕು ದುಬೈಲಿ ನಾನು ವರ್ಕ್ ಮಾಡಿದ್ದೀನಿ. ದ್ಯಾಟ್ ಈಸ್ ಆಲ್ಸೋ ಸೇಮ್ ಸೋಲಾರ್ ಎನರ್ಜಿ ಲೈಟ್ ಸೋರ್ಸಲ್ಲಿ ಮಾಡಿರೋದು. ಸೊ ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಲ್ಲೂ ಕೂಡ. ಸೊ ಅಲ್ಲಿ ನಾನು ಹೇಗೆ ಮಾಡಿದ್ದೀವಿ ಅಂದರೆ, ಟೋಟಲ್ ಎನರ್ಜಿ ಏನು ನಾವು ಡೇಯಲ್ಲಿ ಸೋಲಾರ್ ಎನರ್ಜಿ ಏನು ಕ್ರಿಯೇಟ್ ಆಗುತ್ತೆ, ಅದು ಎಂಟೈರ್ ಎನರ್ಜಿನ ನಾವು ನೈಟ್ ವರ್ಕಲ್ಲಿ ಏನು ಮಾಡ್ತಾಯಿದ್ದೀವಿ, ನೈಟ್ ವರ್ಕ್ ಏನು ನಡೀತದೆ ಅಲ್ಲಿ ಯೂಸ್ ಮಾಡಿದ್ವಿ. ಇನ್ಕ್ಲೂಡ್ ವಿತ್ ದ ಮಿಷಿನ್ಸ್ ರನ್ನಿಂಗ್ ಆಗಲಿ, ಇಲ್ಲಾಂದರೆ ಲೈಟ್ಸ್ಗಳಿಗಾಗಲಿ, ಇಲ್ಲಾಂದರೆ ಏನೇ ಒಂದು ವೆಲ್ಡಿಂಗ್ ಮಿಷಿನ್ಸ್ ಅಂತ ಜಸ್ಟ್ ಹೇಳಿದ್ರೆ, ಒಂದು ವೆಲ್ಡಿಂಗ್ ಮಿಷಿನ್ ಅಂತ ತೊಗೊಂಡ್ರೆ ಅದು ಎಂಟೈರ್ ಎನರ್ಜಿನ ನಾವು ಸೋಲಾರ್ ಎನರ್ಜಿಯಲ್ಲಿ ಯೂಸ್ ಮಾಡಿದ್ವಿ. ದಟ್ ಇಸ್ ಅ ವೆರಿ ಗುಡ್ ಪ್ರಾಜೆಕ್ಟ್ ಆ್ಯಂಡ್ ವೆರಿ ಗುಡ್ ಸಕ್ಸಸ್ ಆಗಿರೋದು. ಸೊ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.